ಸಂಡೂರು ತಾಲೂಕಿನ ಹಿರೇಕೆರೆಯಾಗಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸ ಜೋಗಿಕಲ್ಲು ಗ್ರಾಮವು ಧಾರ್ಮಿಕ ಪೌರಾಣಿಕ ಮಹತ್ವವನ್ನು ಹೊಂದಿದೆ. ಇಲ್ಲಿ ನೆಲೆಸಿರುವ ಪುರಾತನ ಶ್ರೀ ಚಿನ್ನಾಪುರದಯ್ಯ ಸ್ವಾಮಿ ದೇವಾಲಯವು ಭಕ್ತರ ಆಸ್ಥೆ ಮತ್ತು ನಂಬಿಕೆಗೆ ಕೇಂದ್ರವಾಗಿದೆ. ಪುರಾಣಗಳ ಪ್ರಕಾರ ಸುರಪುರದಿಂದ ಭಕ್ತರ ಕಲ್ಯಾಣಕ್ಕಾಗಿ ಹೊರಟಿದ್ದ ಚಿನ್ನಾಪುರದಯ್ಯ ಸ್ವಾಮಿಗಳು ತಮ್ಮ ಪ್ರವಾಸದ ವೇಳೆ ಕೊಟ್ಟೂರಿನ ಸಮೀಪದ ಬಂಡಿ ಗ್ರಾಮಕ್ಕೆ ಆಗಮಿಸಿ ಅಲ್ಲಿನ ಭಕ್ತರ ಮನೆಯಲ್ಲಿ ಲಿಂಗ ಮುದ್ರೆಯ ಕಲ್ಲನ್ನು ಸ್ಥಾಪಿಸಿ ಪೂಜಿಸಿದರು. ಆನಂತರ ಮುಂದುವರೆದು ಹೊಸ ಜೋಗಿಕಲ್ಲು ಗ್ರಾಮಕ್ಕೆ ಬಂದ ಸ್ವಾಮಿಗಳು ಇಲ್ಲಿಯ ಶಾಂತಿ ಸೌಹಾರ್ದಮಯ ಪರಿಸರವನ್ನ ನೋಡಿ ಈ ಸ್ಥಳವೇ ತಮ್ಮ ಅಂತಿಮ ತಪೋಭೂಮಿಯಾಗಲಿ ಎಂದು ನಿರ್ಧರಿಸಿದರು. ಭಕ್ತರು ಸಾರ್ವಜನಿಕರು ಸಾಕ್ಷಿಯಾಗಿ ನೋಡುತ್ತಿರುವಾಗಲೇ ಇಲ್ಲಿ ಸ್ವಾಮಿಗಳು ಲಿಂಗೈಕ್ಯರಾದರು ಎಂಬ ನಂಬಿಕೆ ಜೀವಂತವಾಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ದೇವಾಲಯವು ಶ್ರದ್ಧೆಯ ತಾಣವಾಗಿ ಬೆಳೆದಿದ್ದು ಪ್ರತಿ ವರ್ಷ ಮಾಘ ಶುದ್ಧ ದಶಮಿ ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳಲ್ಲಿ ಶ್ರೀ ಚಿನ್ನಾಪುರದಯ್ಯ ಸ್ವಾಮಿಯ ಜಾತ್ರೆಯನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಸಾವಿರಾರು ಭಕ್ತರು ಈ ಸಂದರ್ಭದಲ್ಲಿ ಗ್ರಾಮಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದವನ್ನ ಪಡೆಯುತ್ತಾರೆ. ಭಕ್ತರ ಹೃದಯಗಳಲ್ಲಿ ಶ್ರದ್ಧೆ ಮತ್ತು ನಂಬಿಕೆಯನ್ನ ತುಂಬುವ ಈ ಜಾತ್ರೆಯು ಧಾರ್ಮಿಕೋತ್ಸವ ಮಾತ್ರವಲ್ಲದೆ ಸಾಮಾಜಿಕ ಸೌಹಾರ್ದತೆಗೂ ಸಾಕ್ಷಿಯಾಗಿದೆ.
ದೇವಾಲಯದ ಅರ್ಚಕರಾದ ಶ್ರೀ ಚಿದಾನಂದಯ್ಯ ಸ್ವಾಮಿಯವರು ಚಿನ್ನಾಪುರದಯ್ಯ ಸ್ವಾಮಿ ಎಲ್ಲ ವರ್ಗ ಎಲ್ಲ ಜನಾಂಗದವರಿಗೂ ಸಮಾನವಾಗಿ ಆಶೀರ್ವಾದ ನೀಡುವ ದೈವ. ಅವರ ಜಾತ್ರೆಯು ನಮ್ಮ ಊರಿನ ಧಾರ್ಮಿಕ ಪರಂಪರೆಯ ಹೆಮ್ಮೆ ಎಂದು ವಿವರಿಸುತ್ತಾರೆ. ವೀಕ್ಷಕರೇ ನಮಸ್ಕಾರ. ನಾನು ಇವತ್ತು ಸಂಡೂರು ತಾಲೂಕಿನಲ್ಲಿ ಬರತಕ್ಕಂಥ ಚಿನ್ನಾಪುರದಯ್ಯ ಸ್ವಾಮಿ ದೇವಸ್ಥಾನ ಒಳಗಡೆ ಇದ್ದೇವೆ. ನಮ್ಮ ಜೊತೆಗೆ ಅರ್ಚಕರು ಇದ್ದಾರೆ. ಕಾರಣ ಇಲ್ಲಿ ದೇವಸ್ಥಾನದ ಹಿನ್ನೆಲೆ ಮತ್ತು ಪವಾಡಗಳನ್ನು ನಮ್ಮ ಅರ್ಚಕರು ಅದರ ಬಗ್ಗೆ ವಿಸ್ತಾರವಾಗಿ ಹೇಳಿರುವಂಥದ್ದು. ನಾವು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಸರಿಯಾದ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ. ಆದಷ್ಟು ಬೇಗ ಭಕ್ತಾದಿಗಳಿಗೆ ಸರಿಯಾದ ರೀತಿ ಮೂಲಭೂತಗಳನ್ನು ಕಲ್ಪಿಸಿಕೊಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಲ್ಲಿ ಈ ದೇವಸ್ಥಾನ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯುವಂಥದ್ದು. ಹಾಗೆಯೇ ಇಲ್ಲಿ ಈ ಚಿನ್ನಾಪುರದಯ್ಯ ಸ್ವಾಮಿ ಇವರು ಐಕ್ಯ ಆಗಿರ್ತಕ್ಕಂಥದ್ದು ಸುರಪುರದಿಂದ ಬಂದಿರತಕ್ಕಂಥವ್ರು. ಸುಮಾರು 402 ವರ್ಷಗಳ ಹಿಂದೆ ಬಂದಿರತಕ್ಕಂಥವ್ರು. ಆಗಿನ ಕಾಲದಲ್ಲಿ ರಾಜರ ಆಳ್ವಿಕೆ ಇತ್ತು ಅಂತಕ್ಕಂಥದ್ದು ಹಿನ್ನೆಲೆ. ಆದ ಕಾರಣ ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಅವರೆಲ್ಲ ಬಂದು ಈ ಸ್ವಾಮಿಯ ದರ್ಶನ ಪಡೆದುಕೊಂಡು ಅವರ ಕಷ್ಟ ನೈರ್ಪಣ್ಯಗಳನ್ನು ಸಾಲ್ವ್ ಮಾಡಿಕೊಂಡು ಅವರ ಕೈಲಾದಷ್ಟು ಈ ಗುಡಿಗೆ ದೇಣಿಗೆ ಕೊಡಬೇಕು ಅನ್ನೋದು ಅರ್ಚಕರ ಒಂದು ಮನವಿ ಆಗಿದೆ. ಆ ನಿಟ್ಟಿನಲ್ಲಿ ಸುತ್ತಮುತ್ತಲಿನ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಈ ದೇವಸ್ಥಾನಕ್ಕೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ನಿವಾರಣೆ ಮಾಡಿಕೊಂಡು ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಹೋಗ್ಬೇಕು ಅನ್ನೋದು ಅರ್ಚಕರ ಮನವಿ ಆಗಿದೆ. ನಮಸ್ಕಾರ. ಈ ಸ್ವಾಮಿ ತಮ್ಮ ಹೆಸರು ಹೇಳ್ರಿ, ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ರಿ? ನಮ್ಮ ಹೆಸರು ಚಿದಾನಂದಯ್ಯ ಸ್ವಾಮಿ ಅಂತ. ಇದೇ ಗ್ರಾಮ ಜೋಗಿಕ ಗ್ರಾಮ. ನಾನು ಇತಿಹಾಸ ಇವಾಗ ಒಂದು 25 ವರ್ಷ ಈ ಸ್ವಾಮಿ ಮಠದ ಸ್ವಾಮಿ ನಾವು ಇದು ಕೆಲಸ ಕಾರ್ಯಕ್ರಮಗಳು, ಪೂಜೆ ಕಾರ್ಯಕ್ರಮಗಳು ಪ್ರತಿಯೊಂದು ನಾವು ನಡೆಸೋದಿಲ್ಲ. ಇದು ಮಾನ್ಯವು ಏನಿಲ್ಲ ಸ್ವಾಮಿದು, ಎಲ್ಲ ಭಕ್ತಾದಿಗಳಿಂದಲೇ ಇಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ವಿ. ಅಂದರೆ ಈ ಸ್ವಾಮಿಯ ಹಿನ್ನೆಲೆ ಹಿನ್ನೆಲೆ ಈ ಸ್ವಾಮಿ ಎಲ್ಲಿಂದ ಬಂದಿದ್ದು ಏನು ಅಂತ? ಇವರು ಪ್ರಾಪರು ಸುರಪುರು ಶಾಪುರ ಸುರಪುರು. ಅಲ್ಲಿಂದ ಬಂದು ಅಲ್ಲಿ ಬಂಡ್ರಿಗೆ ಬಂದ ಫಸ್ಟ್. ಬಂಡ್ರಿಂದ ಇಲ್ಲಿ ಬಂದು ಜೀವಂತ ಆಯ್ಕಾಗ್ಯಾರ. ಎಷ್ಟನೇ ವರ್ಷದಲ್ಲಿ? ಸುಮಾರು 442 ವರ್ಷ ಇತಿಹಾಸ ಇತ್ತು. ಆಗಿನ ಟೈಮಲ್ಲಿ ರಾಜರ ಆಳ್ವಿಕೆ, ಬ್ರಿಟಿಷರ ಆಳ್ವಿಕೆ ಅವಾಗ ಜೀವಂತ ಐಕ್ಯವಾಗಿರೋದು. ಇಲ್ಲಿ ಏನಿಲ್ಲ, ಎಲ್ಲ ಕಾಡು ಅಡವಿ. ಇಲ್ಲಿ ಮಠ ಗುಡಿ ದೇವಸ್ಥಾನ ಏನಿಲ್ಲ, ಇಲ್ಲೇ ಐಕ್ಯವಾಗಿರೋದು ಇವರು. ಇಲ್ಲಿ ಆಚಾರ ಅವರು ಸುರಪುರ ರಮ್ಮ ರೇವಮ್ಮ ಚಿನ್ನಾಪುರದಯ್ಯ ಸ್ವಾಮಿ ತಾಯಿ ಇರ್ತದೆ. ಮಕ್ಕಳು 3 ಜನ. ಚಿನ್ನಾಪುರದಯ್ಯ ಸ್ವಾಮಿ, ಪಚ್ಚಿ ಬಸವಣ್ಣ, ದಾನಯ್ಯ ಸ್ವಾಮಿ 3 ಜನ ಅಣ್ಣ ತಮ್ಮಳು. ಇವರು ಚಿನ್ನಾಪುರದಯ್ಯ ಸ್ವಾಮಿ ಇಲ್ಲಿ ಐಕ್ಯವಾಗಿದ್ದಾರೆ. ಈಗ ಸುರಪುರದಿಂದ ಇವರು ಜಾಗನ ಹರಿಸ್ಕೊಂಡು ಬಂದಿರತಕ್ಕಂಥ ಸ್ವಾಮಿಗಳು ಸುರಪುರದಿಂದಾಗ ಬಂದು ಬಂಡಿಗೆ ಬಂದಾರ. ಇಲ್ಲಿ ಇದ್ಬಿಡು ಸ್ವಾಮಿಯರು ಅಂತ ಬಂಡಿ ಜನ ಎಲ್ಲ ಕೇಳ್ಕೊಂಡಾಗಿತ್ತು. ಇಲ್ಲ, ಇನ್ನು 2 ಕಿಲೋಮೀಟ್ರ್ ದೂರದಲ್ಲಿ ನನ್ನ ಜಾಗ ಐತಲ್ಲಿ, ಅಲ್ಲಿಗೆ ಹೋಗ್ಬೇಕು ಅಂತಂದಾಗ ಅವರು ಹಿಂದೆಲ್ಲೇ ಬಂದರು ಸ್ವಾಮಿ ಹಿಂದೆ ನೋಡ ನಡೆ ಅಂತೇಳಿ. ಅವರು ಎಲ್ಲರೂ ಬಂದು ಇಲ್ಲೇ ಜೀವಂತ ಗಲ್ಲ ಅಂದಂದ ಶಿವ ಅಲ್ಲೇ ಆಯ್ಕೋಗ್ಬಿಟ್ಟ. ಅದ ಸ್ವಾಮಿ ಅಲ್ಲಿ ಇಲ್ಲಿ ಹುಡ್ಕೊಂಡು ಎಲ್ಲಿ ಇಲ್ಲ ಮಾಯ ಆಗ್ಬಿಟ್ಟು. ಅವಾಗಲಿಂದ ಆ ಗದ್ದಿಗೆ ಪೂಜೆ ಅವಾಗಿಲಿಂದಲೇ ಅಲ್ಲೇ ಒಂದು ಗದ್ದಿಗೆ ಮಾಡಿ ಅಂತಂದು, ಈ ದೇವಸ್ಥಾನ ಏನಿಲ್ಲ ಅವಾಗ, ಗದ್ದಿಗೆ ಮಾಡಿ ಒಂದು ಗುಡಿ ಮಾಡಿದ್ರು, ಸಣ್ಣ ಗುಡಿ ದೇವಸ್ಥಾನ. ಭಕ್ತರೆಲ್ಲ ನಡ್ಕೊಳಕ್ಕೆ ಹಚ್ಚಿದ್ರು. ಅವಾಗ ಗದ್ದಿಗೆ ಒಳಗೆ ಮಾತಾಡೋಕೆ ಹಚ್ಚಿಬಿಟ್ರು ಅವರು. ಚಿನ್ನಾಪುರದಯ್ಯ ಸ್ವಾಮಿ ನೋಡು ಸ್ವಾಮಿ, ನಮಗೆ ಒಳ್ಳೇದು ಕೆಟ್ಟದ್ದು ಹಿಂಗೆ ಹೇಳ್ಬೇಕಾದ್ರೆ, ಇಲ್ಲಪ್ಪ ಹಿಂಗೆ ನಡ್ಕೊಳ್ರಿ ಚೆನ್ನಾಗತ್ತೆ ಅಂತ ಆತ ಒಳಗೆ ಗದ್ದಿಗೆ ಒಳಗೆ ಮಾತಾಡ್ಬಿಟ್ಟು. ಆಮೇಲೆ ಇಲ್ಲಪ್ಪ ಹಿಂಗೆ ಬಯಸ್ತಾಗ್ತಾರೆ ಭಕ್ತರು ಒಳಗೆ ಮಾತಾಡಿದ್ರೆ, ಹಿಂಗೆ ಅಲಂಕಾರ ಪೂಜೆ ಮಾಡಿರಿ ಅದ್ರಾಗ ನಾನು ಹೂವು ಹೇಳ್ತೀನಿ. ಆ ಹೂವಿನಾಗ ನಾನು ಪ್ರತ್ಯಕ್ಷವಾಗಿ ಆ ಹೂ ಕೊಟ್ಟರೆ ಹಿಂಗೆ ಬಲ ಎಡ ಭಕ್ತರಿಗೆ ಹೇಳ್ರಿ, ಅದೇ ಹಿಂಗೆ ಒಳ್ಳೇದಾಗತ್ತೆ ಅಂತ ಹೇಳಿ. ಆವತ್ತು ಈ ಸ್ವಾಮಿ ಬಂದಿದ್ದ ಟೈಮಲ್ಲಿ ಇಲ್ಲಿರ್ತಕ್ಕಂಥ ರಾಜರಿಗೆ ಏನಾದರೂ ಈ ಸ್ವಾಮಿ ಕಡೆಯಿಂದ ಒಳ್ಳೇದು ಮಾಡಿರೋಂಥ? ಇಲ್ಲೇ ಅದ ಜೋಗನಾಯ್ಕ ಇದನ್ನ ಜೊತೆ ಜೋಗಪ್ಪ ನಾಯ್ಕ ಅಲ್ಲಿ ಒಂದು ಕೋಟೆ ಕೂಡ ಐತಿ.
ಅಲ್ಲಿ ಈ ತಾತ ಎಲ್ಲ ಜೊತೆಗೆ ವಾಸ ಮಾಡಿದ್ದಾರೆ. ಅವ್ರಿಗೆ ಏನಾದರೂ ಒಳ್ಳೇದು ಅವರಿಗೆ ಮಕ್ಕಳ ಸಂತಾನ ಇದ್ದಿಲ್ಲಂತೆ, ಸಂತಾನ ಫಲ ಕೊಟ್ಟಾನಿತ್ತು. ಈಗ ಅವತ್ತಿಂದ ಇವತ್ತಿನ ಗಂಡು ಮಗು. ಅವತ್ತಿಂದ ಇವತ್ತಿನವರೆಗೂ ಈ ಸ್ವಾಮಿನ ಆರಾಧನೆ ಮಾಡ್ಕೊಂತ ಬರ್ತಿದ್ದಾರೆ. ಬರ್ತದೆ. ಅಂದರೆ ಇಲ್ಲಿ ಭಕ್ತರು ಯಾವ ಥರ ಯಾವ ಊರಿನ ಭಕ್ತರಿದ್ದಾರೆ ನಿಮಗೆ ಈ ಗುಡಿಗೆ? ಸಂಡೂರು ತಾಲೂಕು, ಕೂಡ್ಲಿಗಿ ತಾಲೂಕು, ಹೊಸಪೇಟೆ ತಾಲೂಕು, ಕೊಟ್ಟೂರು ತಾಲೂಕು, ಹಟ್ಮಳ್ಳಿ, ಕೆಲವು ಚಿತ್ರದುರ್ಗ ಎಲ್ಲ, ಗಂಗಾವತಿ ಎಲ್ಲ ಭಕ್ತರು ಬರ್ತಾರೆ. ಈ ಸ್ವಾಮಿದು ಸಿರಿಪುರ ಅಂತ ಮೂಲವಾಸಿ ಅಂತ ಮೂಲವಾಸಿ. ಅಲ್ಲಿಂದ ಸಿರಿಪುರದಿಂದ ಯಾರಾದರೂ ಭಕ್ತಾದಿಗಳು ಬರುವಂಥವ್ರು ಇದ್ದಾರ? ಸುರ್ಪುರದಿಂದ ಬರ್ತಾ ಇರ್ತಾರೆ ದೇವರಿಗೆ. ಸುರ್ಪುರದಿಂದ ಬರ್ತಾರೆ, ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಂದರೆ ಸ್ವಾಮಿ ಇವತ್ತು ನಾವು ಪವಾಡ ನಿರೀಕ್ಷೆ ಮಾಡ್ಬೋದಂದ್ರೆ ಯಾವ ರೀತಿ ಅಂತ ಒಬ್ಬ ಭಕ್ತನಾಗಿ ನಾನು ಕೇಳ್ತಾ ಇದ್ದೀನಿ. ಸ್ವಾಮಿ ಈಗ ಆಮೇಲೆ ಜೀವಂತ ಐಕ್ವಾದ್ರಲ್ಲ ಅಜ್ಜರು, ಆಮೇಲೆ ಒಂದು ದೇವಸ್ಥಾನ ಗುಡಿ ಕಟ್ಟಿಂದೆ ಒಂದು ಬಸವಣ್ಣ ಮೂರ್ತಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅಲಂಕಾರ ಪೂಜೆ ಮಾಡಿರಿ. ಅದು ನಾನು ಪ್ರವೇಶ ಆಗಿ ಮಾತಾಡ್ತೀನಿ ಅಂದಾಗ ಅವಾಗಲಿಂದ ಇವತ್ತಿಗೆ ಹಂಗೆ ನಡೀತಾ ಇದ್ದೀವಿ ಸ್ವಾಮಿ. ಅಂದರೆ ಸ್ವಾಮಿ ಏನಾದರೂ ಕೇಳಬೇಕಂದ್ರೆ ಅಲಂಕಾರ ಪೂಜೆ ಮಾಡಿದ್ರೆ ಕೇಳ್ಬೇಕು. ನಮ್ಮ ಮನಸ್ಸಲ್ಲಿ ಒಟ್ಟು ತ್ರಿಕಾಲ ಪೂಜೆ ದಿನ ನೀವು 3 ಪೂಜೆ ಮಾಡಬೇಕಂತ. ಹೌದು, ಯಾವಾಗ? ಸಾಯಂಕಾಲ 6 ಗಂಟೆ. ತ್ರಿಕಾಲ ಪೂಜೆ ಸ್ವಾಮಿಗೆ ಪೂಜೆ ಮಾಡಿದ್ಮೇಲೆ, ಅಲಂಕಾರ ಪೂಜೆ ಮಾಡಿದ್ಮೇಲೆ ಭಕ್ತರು ಕೇಳ್ಕೋಬೇಕು. ಕೇಳ್ಕೋಬೇಕು. ಆತ ಬಲ ಎಡ ಕೊಟ್ಟದ್ದು ನಾವು ಹೇಳಿದ್ದು ಅವರಿಗೆ ಭಕ್ತರಿಗೆ ಒಳ್ಳೇದಾಗಿ ಆಗ್ತಾ ಬಂದಿದೆ. ಸಾಕಷ್ಟು ಜನನು ಭಕ್ತರು ಕೇಳ್ತಾರೆ. ಒಂದು ಬೋರಿಂಗ್ ಪಾಯಿಂಟ್ ಆಗ್ಬೋದು, ಒಂದು ಮ್ಯಾರೇಜಿಗೆ ಆಗ್ಬೋದು, ಒಂದು ನೌಕರಿಗೆ ಆಗ್ಬೋದು, ಪ್ರತಿಯೊಂದಕ್ಕೂ ಕೇಳ್ತಾರೆ. ಒಂದು ಬೆತ್ತದಕ್ಕೂ ಬೆಳೆಯೋದಕ್ಕೂ ಎಲ್ಲದಕ್ಕೂ ಕೇಳ್ತಾರೆ. ಅದೆಲ್ಲ ಒಳ್ಳೇದಾಗ್ತಂತ ಬಂದದ್ದು. ಮತ್ತೆ ಇನ್ನೇನಿದೆ ಸ್ವಾಮಿ? ಒಂದು ಪವರ್ಫುಲ್ ಸ್ವಾಮಿ ದೇವಸ್ಥಾನ ಇದು. ಭಕ್ತಾದಿಗಳಿಗೆಲ್ಲ ಭಾಳ ಚೆನ್ನಾಗಿರುತ್ತೆ. ನಮ್ಮ ವಾಹಿನಿ ಮೂಲಕ ಭಕ್ತಾದಿಗಳಿಗೆ ತಾವೇನಾದ್ರೂ ಹೇಳೋದಿದ್ರೆ ಹೇಳ್ಬೋದು. ಬರೋ ಭಕ್ತರಿಗೆ ನೀವೇನಾದ್ರೂ ಹೇಳೋದಿದ್ರೆ ಹೇಳ್ಬೋದು ಭಕ್ತರಿಗೆ. ಸರ್, ಪ್ರತಿ ಅಮಾವಾಸ್ಯೆಗೆ ದಾಸ ಅನ್ನ ಸಂತರ್ಪಣೆ ನಡೀತು ಊಟ. ಭಕ್ತಾದಿಗಳೆಲ್ಲ ದವಸ ಧಾನ್ಯ ಒಬ್ಬರು ಒಂದು ಅಮಾವಾಸ್ಯೆ ಮಾಡಿಸ್ತಿರ್ತಾರೆ. ಅವರೆಲ್ಲ ಭಕ್ತಾದಿಗಳೆಲ್ಲ ಸಹಾಯ ಮಾಡ್ತಾರೆ. ಎಲ್ಲ ಭಕ್ತರಿಂದಲೇ ದೇವಸ್ಥಾನ ಇದು. ಅವ್ರು ಕೊಟ್ಟ ದೇವಸ್ಥಾನದಲ್ಲೇ ಇದು ಮಾನ್ಯವು ಏನಿಲ್ಲ ಸ್ವಾಮಿ, ಭಕ್ತರಿಂದಲೇ ನಡೀತಾ ಇತ್ತು. ಇವತ್ತಿಗೆ ಅವತ್ತಿನಿಂದ ಇವತ್ತಿಗೆ ಭಕ್ತರಿಂದಲೇ ನಡೀತಾ ಇತ್ತು.